ಮನದಲ್ಲಿ ಸ್ಮರಿಸುತ್ತಾ ಹಳೆ ಬೇರು ಹೊಸ ಚಿಗುರು ಕೂಡಿಯಲು ಮರಸೊಬಗು ತರು ಕನ್ನಡ ಮನ ಕನ್ನಡ ನಡೆ ಕನ್ನಡ ನುಡಿ ಕನ್ನಡ ಹಸಿರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಎನ್ನುವ ಮಾತಿನಂತೆ ಅತಿ ಹೆಚ್ಚು ಮಾತನಾಡುವ ಜಿಲ್ಲೆ ಸಕ್ಕರೆ ನಾಡು ಮಂಡ್ಯ. ಕಬ್ಬಿಣ ಮೈನ ಬೆಣ್ಣೆಯ ಮನಸ್ಸಿನವರು ನಾವು. ನಮ್ಮ ಜನ ನೀರ್ ಕೇಳಿ ಇಲ್ಲಿ ಪಾಲ್ಕ ಕೊಡ್ತಾರೆ. ಇಂತಹ ನಮ್ಮ ಜಿಲ್ಲೆಗೆ 3 ದಶಕಗಳ ನಂತರ 3ನೇ ಬಾರಿಗೆ 87ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನವನ್ನ ನಡೆಸಿಕೊಡುವಂತ ಸೌಭಾಗ್ಯ ನಮ್ಮೆಲ್ಲರಿಗೂ ಕೂಡ ಆಗಿದೆ. ಮಾಡೋಣ ನುಡಿ ಜಾತ್ರೆ ಒಂದು ಜೋರು, ಒಂದಾಗಿ ಎಳೆಯೋಣ ಕನ್ನಡದ ತೇರು. ಎಲ್ಲರನ್ನ ಸಂಭ್ರಮಿಸೋಣ, ಎಲ್ಲರ ಸವಿಯೋಣ. 2ನೇ ಸಮ್ಮೇಳನದಲ್ಲಿ ಭಾಗವಹಿಸಿ ಕನ್ನಡದ ಅಸ್ಮಿತೆ ಹಾಗೂ ಮಂಡ್ಯ ಜಿಲ್ಲೆಯ ಘನತೆಯನ್ನ ಎತ್ತಿ ಹಿಡಿಯೋಣ. ಜೊತೆಗೆ ಶಿಸ್ತನ್ನ ಕಾಪಾಡೋಣ. ಬನ್ನಿ ಕನ್ನಡದ ಮನಸ್ಸುಗಳೇ, ಇದು ಮುಂಜಾನೆಯ ಶುಭೋದಯಗಳು. ಈಗ ತಮ್ಮೆಲ್ಲರೂ ಕೂಡ ವೇದಿಕೆಯಲ್ಲಿರೋ ಹಾಗೆ ಮುಂಭಾಗದಲ್ಲಿರೋರೆಲ್ಲರೂ ಕೂಡ ಸೌಹೃದಯದಿಂದ ಸ್ವಾಗತವನ್ನ ಮಾಡಲಿದ್ದಾರೆ. ಶ್ರೀಮತಿ ಸುಮಿತ್ರಾರವರು, ಸುಕನ್ಯಾರವರು. ಹಾಡುಗಳು ಬಣ್ಣ ತುಂಬಿ ಕಲೆಯಾಗಿ ಜೀವ ತುಂಬಿ ಬದುಕು ಭರವಸೆಗಳ ಸಮ್ಮಿಲನವಾಗಿ ಹೊರಹೊಮ್ಮುವ ಅದ್ಭುತ ಸೃಷ್ಟಿ ಜಾನಪದ. ಇಂತಹ ಜಾನಪದ ಲೋಕದ ಮೇರು ಪ್ರತಿಭೆಯಾಗಿ ನಮ್ಮ 94ನೇ ವಯಸ್ಸಿನಲ್ಲೂ 9ರ ಹರೆಯದ ಪೂರ್ಣ ಮನಸ್ಸಿನಂತೆ ಇಂದಿನ ಸಮ್ಮೇಳನಾಧ್ಯಕ್ಷರಾಗಿ ಆಗಮಿಸಿರುವಂತಹ ಜನರಿಗೆ ನಮ್ಮ ಮಂಡ್ಯ ಜಿಲ್ಲೆಯ ಸಮಸ್ತ ನಾಗರಿಕರ ಪರವಾಗಿ ಹಾಗೂ ಸಮಸ್ತ ಕರ್ನಾಟಕದ ಜನತೆಯ ಪರವಾಗಿ ಕಾರ್ಯಕ್ರಮಕ್ಕೆ ಅಭೂತಪೂರ್ವದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೆ ಕಾರ್ಯಕ್ರಮದ ಮೆರವಣಿಗೆಯನ್ನ ಚಾಲನೆಯನ್ನ ಮಾಡಲು ಆಗಮಿಸಿರುವಂತಹ ಶ್ರೀ 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 ಪರಮ ಪೂಜ್ಯ ನಿರ್ಮಲಾನಂದ ಸ್ವಾಮೀಜಿಯವರನ್ನ ಇಂದಿನ ಕಾರ್ಯಕ್ರಮಕ್ಕೆ ಸಮಸ್ತ ಕನ್ನಡ ನಾಡಿನ ಜನತೆಯ ಪರವಾಗಿ ಅಭೂತಪೂರ್ವದ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಹಾಗೆ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಶ್ರೀ ಸನ್ಮಾನ್ಯ ಶ್ರೀ ಎನ್ ಚೆಲುವರಾಯ ಸ್ವಾಮಿ ಅವರು, ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಅಧ್ಯಕ್ಷರು, ಸಮ್ಮೇಳನ ಸ್ವಾಗತ ಸಮಿತಿ ತಮಗೂ ಸಹ ಕರ್ನಾಟಕದ ನಾಡಿನ ಸಮಸ್ತ ಜನತೆಯ ಪರವಾಗಿ ಗೌರವಪೂರ್ವಕವಾದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಹಾಗೆ ಕಾರ್ಯಕ್ರಮದಲ್ಲಿ ಹಾಸ್ಯರಾಗಿರುವಂತಹ ಶ್ರೀ 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 ಪುರುಷೋತ್ತಮಾನಂದ ಸ್ವಾಮೀಜಿಯವರಿಗೂ ಸಹ ಸಮಸ್ತ ನಾಡಿನ ಜನತೆಯ ಪರವಾಗಿ ಪೊಲೀಸ್ ಬೈಕ್ಗಳು ಕಾರ್ಯಕ್ರಮದಲ್ಲಿ ಆಸೀನರಾಗಿರುವ ಸಚಿವರಿಗೂ ಹಾಗೂ ಎಲ್ಲ ಹೆಮ್ಮೆಯ ಶಾಸಕರಿಗೂ ಇಂದಿನ ಅಭೂತಪೂರ್ವವಾದಂತಹ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನ ಶುಭಾಶಯಗಳನ್ನ ಕೋರುತ್ತಾ ಹಾಗೂ ಇಂದಿನ ಈ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವು ಯಶಸ್ವಿಯಾಗಲೆಂದು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕೈಜೋಡಿಸಿರುವಂತಹ ಎಲ್ಲ ಗೌರವಾನ್ವಿತ ಶಾಸಕರೊಂದಕ್ಕೂ ಹಾಗೂ ಅಧಿಕಾರಿಯರೊಂದಕ್ಕೂ ಹಾಗೂ ಸಮಸ್ತ ನಾಡಿನ ಜನತೆಗೂ ಎಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಇದೀಗ ಆತಗೂರು ಶಾಸನವನ್ನ ಉದ್ಘಾಟನೆ ಮಾಡುವ ಮೂಲಕ ಮೆರವಣಿಗೆಯನ್ನು ಉದ್ಘಾಟಿಸಲಿದ್ದಾರೆ ಸನ್ಮಾನ್ಯ ಸಚಿವರು ಹಾಗೂ ಕಾರ್ಯಕ್ರಮದಲ್ಲಿ ಆಸೀನರಾಗಿರುವಂತಹ ಎಲ್ಲ ಗೌರವಾನ್ವಿತ ಶಾಸಕರು ಹಾಗೂ ನಗರಸಭೆಯ ಅಧ್ಯಕ್ಷರು. ಮುಗಿತಾರೆ ಮಂಡಿ ಇಲ್ಲ
ಈಗ ನಾವು 3 ಜನ ಓದಿದಂಗೆ ಈಗ ಉದ್ಘಾಟನೆ ಸಮ್ಮೇಳನಾಧ್ಯಕ್ಷರು ಹಾಗೆ ಪರಮಪೂಜ್ಯ ಸ್ವಾಮೀಜಿಗಳು ಹಾಗೆ ಸನ್ಮಾನ್ಯ ಸಚಿವರು ಮಂಡ್ಯ ಜಿಲ್ಲೆಯ ಎಲ್ಲ ಗೌರವಾನ್ವಿತ ಶಾಸಕರು ಹಾಗೆ ಎಲ್ಲ ಅಧಿಕಾರಿ ವರ್ಗದವರು ಈ ಕಾರ್ಯಕ್ರಮ ನಡೆಸಿಕೊಡ್ಬೇಕು ಅಂತ ಕೇಳಿಕೊಳ್ತೀನಿ. ಈಗ ಪುಸ್ತಕದ ಬಿಡುಗಡೆ ಈಗ ಇಲ್ಲ ನೆಕ್ಸ್ಟ್ ಅಲ್ಗ ಅವ್ರು ಹೇಳ್ಬೇಕಾಗಿಲ್ಲ ನೀವು ಬೆಳಗ್ಗೆ ಬರ್ಬೇಕಾಯ್ತು ರೀ, ಎಲ್ಲ ಫಂಕ್ಷನ್ ನಡೀತಾ ಇರ್ಬೇಕಾದ್ರೆ ಬಂದ್ರೆ ಕೋಆಪರೇಟ್ ಮಾಡೋದು ಹೋಯ್ತು ಸರ್. ಏನು ನಾವು ಮುಗಿದೋಯ್ತು ಅಂತ ಹೇಳಿದ್ರು ಕನ್ನಡ ಜನಪದ ಕಲಾ ಸಂಪತ್ತು ಕಲಾ ಕನ್ನಡ ಪರಿಚಯ ಸಮ್ಮೇಳನಾಧ್ಯಕ್ಷರು ಹಾಗೇನೆ ಈಗ ಸಮ್ಮೇಳನಾಧ್ಯಕ್ಷರು ನಮ್ಮೆಲ್ಲರೂ ಕೊಡ್ತಿ ಮಾತಾಡಬೇಕು. ಈಗ ನಾನು ಮಾತಾಡ್ತೇನೆ. 81ನೇ ಇಂದಿನ ಕನ್ನಡ ಸಾಹಿತ್ಯ ಸಮ್ಮೇಳನ ಮೆರವಣಿಗೆಯನ್ನು ಉದ್ಘಾಟನೆ ಮಾಡತಕ್ಕಂಥ ಈ ಕ್ಷಣದಲ್ಲಿ ನಮ್ಮ ಪೂಜ್ಯ ಸ್ವಾಮೀಜಿಯವರು ಮತ್ತು ಸಮ್ಮೇಳನಾಧ್ಯಕ್ಷ ಅಂತ ಚಂದ್ರಶೇಖರ್ ಅವರು ಪ್ರೋತ್ಸಾಹಯುತವಾಗಿ ಯಶಸ್ವಿ ಏನು ಮಾಡೋಕ್ಕಾಗಲ್ಲ. ಸಚಿವರಾದ ಚನ್ನರಾಜೇಶ್ವರರಾಗಿ ಎಲ್ಲ ಶಾಸಕರಿದ್ದಾರೆ, ಅಧಿಕಾರಿಗಳಿದ್ದಾರೆ. ಬಹಳ ಕಾಲದಿಂದ ಕಾಯ್ತಾ ಇದ್ದಂಥ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಉದ್ಘಾಟನೆ ಆಗುವುದಕ್ಕೂ ಪೂರ್ವದಲ್ಲಿ ಸಮ್ಮೇಳನಾಧ್ಯಕ್ಷರ ಮೆರವಣಿಗೆ ಸಕಲ ಸಿಬ್ಬಂದಿಗಳೊಂದಿಗೆ ಈಗ ಪ್ರಾರಂಭವಾಗುತ್ತಾ ಇದೆ. ಇಂತಹ ನಮ್ಮ ಪವಿತ್ರ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಮೆರವಣಿಗೆಯನ್ನು ಉದ್ಘಾಟಿಸುವ ಈ ಪವಿತ್ರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಬಹಳ ಸಂತೋಷ ಆಗಿದೆ. ಈ ಕಾರ್ಯಕ್ರಮ ಉದ್ಘಾಟಿಸುತ್ತಾ ಮಾತನ್ನು ಮುಗಿಸ್ತೇನೆ. ದೋಷಗಳು ಸಚಿವರಿಗೆ, ಸಮ್ಮೇಳನಾಧ್ಯಕ್ಷರಿಗೆ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೆ, ನೆರೆದಿರ್ತಕ್ಕಂಥ ಎಲ್ಲ ಕನ್ನಡ ಸರ್ವ ಕನ್ನಡಿಗರಿಗೆ ಹೃತ್ಪೂರ್ವಕವಾದಂಥ ವಂದನೆಗಳನ್ನ ಸಲ್ಲಿಸ್ತೇನೆ. ಈಗ ಸಮ್ಮೇಳನಾಧ್ಯಕ್ಷರು ಸಮ್ಮೇಳನಾಧ್ಯಕ್ಷರಿದ್ದಾರೆ. ಇದನ್ನ ಮಾನ್ಯ
ನಡಿ ಸರ್ ಹಂಗೆ ಮುಂದೆ ನಡ್ರಿ ಸೈಡ್ ಕೊಡಿ ಎಚ್ಚರಾಗು ಕನ್ನಡಿಗ ಎಚ್ಚರಾಗು ಕನ್ನಡಿಗ ಎಚ್ಚರಾಗು ಕನ್ನಡಿಗ ಎಚ್ಚರಾಗು ಕನ್ನಡಿಗ ಮರೆಯಬೇಡವೋ ಕನ್ನಡ ನಾಡ ನೀ ತೊರೆಯಬೇಡವೋ ನಮ್ಮ ಕನ್ನಡ ನುಡಿಯ ಮರೆಯಬೇಡವೋ ಕನ್ನಡ ನಾಡ ನೀ ತೊರೆಯಬೇಡವೋ ನಮ್ಮ ಕನ್ನಡ ನುಡಿಯ ಎಚ್ಚರಾಗು ಕನ್ನಡಿಗ ಎಚ್ಚರಾಗು ಕನ್ನಡಿಗ ಎಚ್ಚರಾಗು ಕನ್ನಡಿಗ ಎಚ್ಚರಾಗು ಕನ್ನಡಿಗ ನೀನು ದುಡಿಮೆಗಾಗಿ ದುಬೈಗೋಗಿ ದುಡಿಯು ಕಲಿಯಲಿ ಅಮೇರಿಕದಲ್ಲಿ ಹೆಸರು ಗಳಿಸಿ ಶಿಖರವೇರಲಿ ನೀನು ದುಡಿಮೆಗಾಗಿ ದುಬೈ